ಬಿಜೆಪಿ ನಾಯಕರು ಕೂಡ ಕೋರ್ ಕಮಿಟಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೇಲ್ಮನೆ ವಿಪಕ್ಷ ನಾಯಕನ ಆಯ್ಕೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಉಪಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಕೋಟಾ ಸ್ಥಾನಕ್ಕೆ ನೇಮಕ ಆಗ್ತಾರಾ ರವಿಕುಮಾರ್? ಇವತ್ತು ಮೇಲ್ಮನೆ ವಿಪಕ್ಷ ನಾಯಕನ ಆಯ್ಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹಿರಿಯ ನಾಯಕರನ್ನ ಒಳಗೊಂಡಂತಹ ಕೋರ್ ಕಮಿಟಿ ಸಭೆ ಇದು. ಚುನಾವಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಚುನಾವಣೆ ಸೇರಿದಂತೆ ಅನೇಕ ವಿಚಾರಗಳು, ಅಂದರೆ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ. ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಸ್ಥಾನಕ್ಕೆ ನೇಮಕ ಮಾಡಬೇಕಾಗುತ್ತೆ. ಖಾಲಿ ಇರುವ ನಾಯಕನ ಸ್ಥಾನಕ್ಕೆ ಬೇರೊಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸಿ.ಟಿ. ರವಿಕುಮಾರ್, ಛಲವಾದಿ ನಾರಾಯಣ ಸ್ವಾಮಿ ಹೆಸರು ಮುಂಚೂಣಿಯಲ್ಲಿದೆ. ಈ 3 ಹೆಸರು ಹೈಕಮಾಂಡ್ಗೆ ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ. ಈ ಪೈಕಿ ರವಿಕುಮಾರ್ ಹೆಸರು ಅಂತಿಮಗೊಳ್ಳುವ ಸಂಭವ ಹೆಚ್ಚಿದೆ ಅಂತಲೇ ಹೇಳಲಾಗುತ್ತೆ. ಒಬಿಸಿ ವರ್ಗಕ್ಕೆ ಸೇರಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಅದೇ ಸಮುದಾಯಕ್ಕೆ ಸೇರಿರುವ ರವಿಕುಮಾರ್ ಅವ್ರನ್ನ ನೇಮಕ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ವಿಧಾನಸಭೆ ಉಪಚುನಾವಣೆ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ. ಜೊತೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:30ಕ್ಕೆ ಅರಮನೆ ಮೈದಾನದಲ್ಲಿ ಮೀಟಿಂಗ್ ಇದೆ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ನಡೆಯಲಿರುವ ಸಭೆ ಇದಾಗಿದೆ. ಪದಾಧಿಕಾರಿಗಳು, ಜಿಲ್ಲಾ ರಾಜ್ಯ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಂಜೆವರೆಗೂ ನಡೆಯಲಿರುವ ಬಿಜೆಪಿ ಕಾರ್ಯಕಾರಿಣಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಧಾಮೋಹನ್ ಅಗರ್ವಾಲ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಗರ್ವಾಲ್ ಮತ್ತು ರಾಜ್ಯದ ಚುನಾವಣಾ ಉಸ್ತುವಾರಿ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಮಾರಂಭದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭಾಗಿಯಾಗಲಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತು ನಿರ್ಣಯವನ್ನ ಅಂಗೀಕರಿಸಲಿದ್ದಾರೆ. 3ನೇ ಬಾರಿ PM ಆಗಿರುವ ಮೋದಿ ಅಭಿನಂದನಾ ನಿರ್ಣಯ ಕೂಡ ಅಂಗೀಕರಿಸಲಿದ್ದಾರೆ. ಹೀಗೆ ಅನೇಕ ವಿಚಾರಗಳಿಗೆ ಕುರಿತಾಗಿ ಇವತ್ತು ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕಾರಿಣಿ, ಬಿಜೆಪಿಯ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಅರಮನೆ ಮೈದಾನದಲ್ಲಿ ಮೀಟಿಂಗ್ ಶುರುವಾಗುತ್ತೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಗುಡ್ ಮಾರ್ನಿಂಗ್. ನೋಡ್ತಾ ಇದ್ದೀವಿ ಈಗಾಗಲೇ ಕಾಂಗ್ರೆಸ್ ಒಂದು ಹಂತಕ್ಕೆ ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಕ್ಷವನ್ನ ಬಲಪಡಿಸಬೇಕು ಅನ್ನೋದು, ಜೊತೆಗೆ ಇವತ್ತು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇದೆ. ಇನ್ನು ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಸಂಘಟನಾತ್ಮಕವಾಗಿ ಮುಂದುವರಿತಾರಾ ನಾಯಕರು, ಹೇಗೆ ಅಂತ? ಶಿಲ್ಪಾ, ವೆರಿ ಗುಡ್ ಮಾರ್ನಿಂಗ್. ಆದ್ರೆ ಬಿಜೆಪಿ ಲೋಕಸಭಾ ಚುನಾವಣೆ ನಂತರದಲ್ಲಿ ಎಲ್ಲಾ ನಾಯಕರು ಒಂದು ಕಡೆಯಲ್ಲಿ ಸೇರ್ತಾ ಇರುವಂತ ಸಂದರ್ಭ ಇದ್ದು ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಪಕ್ಷದ ಒಳಗಡೆ ಅಸಮಾಧಾನಗಳು ಒಂದಷ್ಟು ಕಡೆ ಎದ್ದಿದ್ವು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ಇವರು ಒಂದಷ್ಟು ಜನ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ, ಹಲವರು ಅಭ್ಯರ್ಥಿಗಳು ಸೋಲಿಕ್ಕೆ ಪಕ್ಷದ ಕೆಲ ಪ್ರಮುಖರೇ ಕಾರಣ, ಇಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಮತ್ತೆ ಸರ್ಕಾರದ ವಿರುದ್ಧವೂ ಕೂಡ ಬಿಜೆಪಿ ಸಮರ್ಪಕವಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಸದಾನಂದ ಗೌಡ ಸೇರಿದ ಹಾಗೆ ಪಕ್ಷದಲ್ಲಿ ಕೆಲವು ಹಿರಿಯರಲ್ಲೂ ಕೂಡ ಅಪಸ್ವರವನ್ನ ಎತ್ತಿದ್ರು. ಹೀಗೆ ಪಕ್ಷದಲ್ಲಿ ಒಂದಷ್ಟು ತಾಳಮೇಳ ಇಲ್ಲದಂತಾಗಿದೆ, ಪರಿಸ್ಥಿತಿ ಬದಲಾಗ್ತಾ ಇದೆ, ಇದೆಲ್ಲವನ್ನೂ ಕೂಡ ಸರಿಪಡಿಸಬೇಕು ಅನ್ನೋಂತ ಒಂದು ಸಂದರ್ಭ ಇದ್ದಂತ ವೇಳೆಯಲ್ಲಿ ಈಗ ಪಕ್ಷ ಕಾರ್ಯಕಾರಿಣಿ ನಡೆಸ್ತಾ ಇದೆ. ಪ್ರಮುಖವಾಗಿ ಕೋರ್ ಕಮಿಟಿಯನ್ನು ಕೂಡ ನಡೆಸ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಸದಸ್ಯರ ಬದಲಾವಣೆ ಕೂಡ ಆಗಬೇಕಾಗಿದೆ. ಆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಅದನ್ನು ಕೂಡ ಆಗತ್ತೆ. ಇದೆಲ್ಲ ವಿಚಾರವನ್ನ ಸೇರಿಸಿ ಪಕ್ಷವನ್ನ ಸಂಘಟನಾತ್ಮಕ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ಮುಂದೆ ಬರುವಂತ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಯಾವುದೇ ಚುನಾವಣೆಯಲ್ಲಿ ಯಾವ ರೀತಿ ಪಕ್ಷ ಸಿದ್ಧತೆಯನ್ನು ಮಾಡ್ಕೋಬೇಕು, ಇದೆಲ್ಲ ವಿಚಾರಗಳ ಕುರಿತಾಗಿ ಪಕ್ಷದ ಲೋಪದೋಷವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ನಡೆಸೋದಕ್ಕೋಸ್ಕರ ಇವತ್ತಿನ ಸಭೆಯನ್ನು ಕರೆಯಲಾಗಿದೆ. ಕಾರ್ಯಕಾರಿಣಿ ನಡೀತಾ ಇದೆ. ಕೋರ್ ಕಮಿಟಿಯಲ್ಲೂ ಸಹಿತ ಬಹಳಷ್ಟು ಪ್ರಮುಖ ವಿಚಾರಗಳು ಚರ್ಚೆ ಆಗ್ಲಿಕ್ಕಿದಾವೆ. ಕೇಂದ್ರದಿಂದ ನಿತಿನ್ ಗಡ್ಕರಿ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದು ಬಹಳ ಪ್ರಮುಖ ವಿಚಾರ. ಯಾಕಂತಂದ್ರೆ ಕೇಂದ್ರ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇಲ್ಲಿ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅವರು ನೀವು ಹೇಳಿದಾಗೆ ಲೋಕಸಭಾ ಚುನಾವಣಾ ಉಸ್ತುವಾರಿಯಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಪಕ್ಷದಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋ ವಿಚಾರವನ್ನು ಕೂಡ ಗಮನಿಸಿದ್ರು. ಈಗೂ ಕೂಡ ಅವರು ಬರ್ತಾ ಇದ್ದಾರೆ. ಎಲ್ಲ ವಿಚಾರವನ್ನ ಚರ್ಚೆ ಮಾಡಿ ಒಂದು ಸಭೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡು ಅದನ್ನ ಕಳಿಸ್ಕೊಡ್ಲಾಗತ್ತೆ. ಮತ್ತು ಕೆಲವೊಂದಿಷ್ಟು ಆಂತರಿಕ ವಿಚಾರಗಳನ್ನ ಚರ್ಚೆ ನಡೆಸಿ ಅದನ್ನ ಹೈಕಮಾಂಡ್ಗೆ ತಲುಪಿಸೋ ಕೆಲಸವನ್ನು ಕೂಡ ಮಾಡ್ಲಾಗತ್ತೆ. ಇಲ್ಲಿ ನಿತಿನ್ ಗಡ್ಕರಿ ಬರ್ತಾ ಇರೋದು ಬಹಳ ಪ್ರಮುಖ ವಿಚಾರ. ಕಾರಣ ಏನಂತಂದ್ರೆ
RSS ನಲ್ಲಿ ಅತ್ಯಂತ ಸಮೀಪವರ್ತಿ ಅಂತಂದ್ರೆ ನಿತಿನ್ ಗಡ್ಕರಿ ಕೂಡ ಒಬ್ರು. ಇಲ್ಲಿ ರಾಜ್ಯದಲ್ಲಿ RSS ನ ಅಥವಾ ಸಂಘದ ಒಂದಷ್ಟು ಜನ ಪ್ರಮುಖ ಹುದ್ದೆಗಳಲ್ಲಿದ್ರು. ಅವರೆಲ್ಲರನ್ನೂ ಕೂಡ ಈಗಾಗಲೇ ಸಂಘ ವಾಪಸ್ ತೆಗೆದುಕೊಂಡಿದೆ. ಕಾರಣ ಏನಂತಂದ್ರೆ ಬಿಜೆಪಿ ಮತ್ತು ಸಂಘದ ನಡುವೆಯಲ್ಲಿ ಒಂದಷ್ಟು ಮುನಿಸು ಏರ್ಪಟ್ಟಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಹೀಗಾಗಿ ಇದು ಯಾಕೆ ಈ ರೀತಿ ಆಗಿದೆ, ಇದೆಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಳಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ. ಇದೆಲ್ಲ ವಿಚಾರವನ್ನ ಸಂಘದಕ್ಕೂ ಕೂಡ ತಲುಪಿಸುವಂತ ಕೆಲಸ ಆಗತ್ತೆ. ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗಿದೆ ಅನ್ನೋ ವಿಚಾರವನ್ನ ಚರ್ಚೆ ಮಾಡಿ ಅದನ್ನ ಸಂಘಕ್ಕೂ ಕೂಡ ತಲುಪಿಸಿ ಅಲ್ಲಿ ಮತ್ತೆ ಬದಲಾವಣೆ ಮಾಡುವಂತ ಪ್ರಯತ್ನ ಕೂಡ ಆಗ್ಲಿಕ್ಕಿದೆ. ಸಂಘ ಮತ್ತು ಪಕ್ಷದ ನಡುವೆ ಆಗಿರುವಂತ ಬಿರುಕನ್ನ ಸರಿಪಡಿಸುವಂತ ಕೆಲಸಗಳು ಕೂಡ ಮುಂದೆ ದಿನದಲ್ಲೇ ಆಗ್ಲಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ನಿತಿನ್ ಗಡ್ಕರಿ ಸೇರಿದಾಗೆ ಬಹಳ ಪ್ರಮುಖರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇರೋದು ಮತ್ತು ಅವರು ಮುಂದಿನ ದಿನದಲ್ಲಿ ಹೋಗಿ ಚರ್ಚೆ ಮಾಡೋದು ಬಹಳ ಅಗತ್ಯವಾದಂತೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ನಡೀತಾ ಇರುವಂತಹ ಸಭೆ ಬಹಳ ಕುತೂಹಲವನ್ನ ಮೂಡಿಸಿದೆ. ಶಿಲ್ಪ. ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.